ಒಂದು ರಹಸ್ಯ ಮೀಟಿಂಗ್. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಹೌದು, ದೇಶದಲ್ಲಿ ಏನೋ ಒಂದು ದೊಡ್ಡ ಸುನಾಮಿ ಏಳುವ ಮುನ್ಸೂಚನೆ ಸಿಗ್ತಾ ಇದೆ. ಅಮಿತ್ ಶಾ ಸುಮ್ಮನೆ ಯಾವತ್ತೂ ಮೀಟಿಂಗ್ ಮಾಡಲ್ಲ, ಆ ಮನುಷ್ಯ ಕಚ್ಚಾ ಕೆಲಸ ಮಾಡೋನಲ್ಲ, ಅವರು ಗಾಳಿಯಲ್ಲಿ ಗುಂಡು ಹಾರಿಸಲ್ಲ ಅಂತ ಸ್ವತಃ ಅವರ ಕಡು ವಿರೋಧಿ AIMIMನ ಸಂಸದ ಅಸಾದುದ್ದೀನ್ ಓವೈಸಿ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ದೆಹಲಿಯ ಆ ಮುಚ್ಚಿದ ಕೋಣೆಯೊಳಗೆ ಭಯಾನಕ ಮಾಸ್ಟರ್ ಪ್ಲಾನ್ ನಡೀತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೌದು, ದೆಹಲಿಯ ರಾಜಕೀಯ ಮೊಗಸಾಲೆಯಲ್ಲಿ ಏನೋ ಒಂದು ದೊಡ್ಡ ಸ್ಫೋಟಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನುವ ವಾಸನೆ ಬರ್ತಾ ಇದೆ. ಇದು ಬರೀ ಗಾಳಿ ಮಾತಲ್ಲ. ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರುಗಳ ಜೊತೆ ಒಂದು ರಹಸ್ಯ ಮೀಟಿಂಗ್ ಮಾಡಿದ್ದಾರೆ ಅನ್ನುವ ಸುದ್ದಿ ಈಗ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಅಮಿತ್ ಶಾ ಮಾಡಿರುವ ಆ ಸೀಕ್ರೆಟ್ ಪ್ಲಾನ್ ಏನು, ಇದನ್ನ ರಹಸ್ಯವಾಗಿ ಮಾಡ್ತಾ ಇರೋದು ಯಾಕೆ, ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ನಡೀತಾ ಇರುವ ಈ ಹೈ ವೋಲ್ಟೇಜ್ ಡ್ರಾಮಾವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗಬೇಕು. ಅಂದರೆ CAA ಮತ್ತು NRC ತಂದಾಗ ದೇಶದಲ್ಲಿ ಎಂಥ ಬೆಂಕಿ ಹೊತ್ಕೊಂಡಿತ್ತು ಅಂತ ನಿಮಗೆಲ್ಲ ನೆನಪಿರಬಹುದು. ಮೊದಲು CAA ಬಗ್ಗೆ ಮಾತನಾಡೋಣ. ಕೇಂದ್ರ ಸರ್ಕಾರ ಒಂದು ಕಾನೂನು ತರೋದು ಹೊರಟಿತ್ತು. ಭಾರತಕ್ಕೆ ತಾಗಿಕೊಂಡಿರುವ ರಾಷ್ಟ್ರಗಳಿಂದ ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಧಾರ್ಮಿಕ ಹಿಂಸೆಗಳಿಗಾಗಿ ಭಾರತಕ್ಕೆ ಬರುವ ಜನರಿಗೆ ಪೌರತ್ವ ಕೊಡುವ ಕಾಯ್ದೆ ಇದಾಗಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಲಿಸ್ಟ್ನಲ್ಲಿ ಅಫ್ಘಾನಿಸ್ತಾನದ ಹೆಸರು ಕೇಳಿ ಕೆಲವರಿಗೆ ಆಶ್ಚರ್ಯ ಆಗಿತ್ತು. ಅಫ್ಘಾನಿಸ್ತಾನ ಭಾರತಕ್ಕೆ ತಾಗಿಕೊಂಡಿದ್ಯಾ ಅಂತ ಮ್ಯಾಪ್ ತೆಗೆದು ನೋಡಿ ಸ್ನೇಹಿತರೆ. 1947ರಲ್ಲಿ ಯಾವ್ಯಾವುದೋ ಪುಣ್ಯಾತ್ಮರು ಸೇರಿಕೊಂಡು ಏನೋ ಒಂದು ಅಧ್ವಾನ ಮಾಡದೆ ಹೋಗಿದ್ರೆ ಪಾಕಿಸ್ತಾನ ಮತ್ತು ಚೀನಾ ಒಂದಕ್ಕೊಂದು ಟಚ್ ಆಗ್ತಾ ಇರಲಿಲ್ಲ. ಅಫ್ಘಾನಿಸ್ತಾನ ನಮ್ಮ ನೆರೆ ರಾಷ್ಟ್ರವಾಗಿರ್ತಾ ಇತ್ತು. ಇರಲಿ ಬಿಡಿ, ಈ ಕಾಯ್ದೆ ಅಡಿ ಯಾರ್ಯಾರಿಗೆ ಪೌರತ್ವ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು ಗೊತ್ತಾ? ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರಿಗೆ ನಮ್ಮ ಧರ್ಮದ ನಂಬಿಕೆಯ ಕಾರಣಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಆಯಿತು, ನಮಗೆ ರಕ್ಷಣೆ ಕೊಡಿ ಅಂತ ಭಾರತಕ್ಕೆ ಬಂದವರಿಗೆ ಪೌರತ್ವ ಕೊಡುವುದು ಇದರ ಉದ್ದೇಶವಾಗಿತ್ತು. ಆರಂಭದಲ್ಲಿ ಕೇಂದ್ರ ಸರ್ಕಾರ 2014ರ ಡಿಸೆಂಬರ್ 31ನ್ನ ಕಟ್ ಆಫ್ ಡೇಟ್ ಆಗಿ ಫಿಕ್ಸ್ ಮಾಡಿತ್ತು. ಅಂದ್ರೆ ಆ ದಿನಾಂಕಕ್ಕಿಂತ ಮುಂಚೆ ಬಂದವರಿಗೆ ಮಾತ್ರ ಪೌರತ್ವ ಅಂತ. ಆಮೇಲೆ ವಲಸಿಗರ ಕೋರಿಕೆಯ ಮೇರೆಗೆ ಇದನ್ನು 2024ರ ಡಿಸೆಂಬರ್ 31ಕ್ಕೆ ಬದಲಾಯಿಸಲು ಒಪ್ಕೊಂಡಿತ್ತು. ಆದರೆ ಇಲ್ಲೇ ನೋಡಿ ಅಸಲಿ ಆಟ ಶುರುವಾಗಿದ್ದು. ಇದರ ವಿರುದ್ಧ ದೇಶದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಯಿತು. ಪ್ರತಿಭಟನೆಗೆ ಕಾರಣ ಏನು ಅಂದ್ರೆ ಆ ಲಿಸ್ಟ್ನಿಂದ ಮುಸ್ಲಿಮರನ್ನ ಬಿಡಲಾಗಿತ್ತು. ಇದು ಸಂವಿಧಾನ ವಿರೋಧಿ ಅಂತ ದೊಡ್ಡ ಗಲಾಟೆ ನಡೆಯಿತು. ಇಂಥದ್ದೊಂದು ಗಲಾಟೆ ನಡೆದಾಗ ಅಮಿತ್ ಶಾ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ರು. ಭಾರತದಿಂದ ಪಾಕಿಸ್ತಾನ ಪ್ರತ್ಯೇಕ ಆಗಿದ್ದು ಯಾಕೆ? ನೀವು ಕಫೀರರು, ನಿಮ್ಮಿಂದ ನಾವು ಆಳಿಸಿಕೊಳ್ಳಲ್ಲ, ನಮಗೆ ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಬೇಕು ಅಂತಲ್ವಾ? ಹಾಗಿದ್ಮೇಲೆ ಒಂದು ಇಸ್ಲಾಮಿಕ್ ದೇಶದಲ್ಲಿ ಮುಸ್ಲಿಮರಿಗೆ ಧಾರ್ಮಿಕ ಕಾರಣಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಏನರ್ಥ ಅಂತ ಅಮಿತ್ ಶಾ ಪ್ರಶ್ನೆ ಮಾಡಿದ್ರು. ಆಗ ಇನ್ನೊಂದು ವಾದ ಬಂತು. ಪಾಕಿಸ್ತಾನ ಸುನ್ನಿ ಬಾಹುಳ್ಯವುಳ್ಳ ದೇಶ, ಅಲ್ಲಿ ಶಿಯಾಗಳಿಗೆ ಮತ್ತು ಅಹಮದಿಯರಿಗೆ ತುಂಬಾ ಹಿಂಸೆ ಕೊಡ್ತಾರೆ, ಅವರ ಬದುಕು ನರಕ ಆಗಿದೆ ಅನ್ನುವ ಚರ್ಚೆ ಶುರುವಾಯಿತು. ಅದಕ್ಕೆ ಸರ್ಕಾರ ಪಾಕಿಸ್ತಾನ್ ಈಸ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್, ನಾಟ್ ಸುನ್ನಿ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂತ. ಅಂದರೆ ಅಲ್ಲಿ ಶಿಯಾಗಳು, ಅಹಮದಿಯರು ಎಲ್ಲರೂ ಆರಾಮವಾಗಿರಬೇಕು, ಆರಾಮವಾಗಿ ಇರಲಿ ಬಿಡಿ ಅಂತ ಕೇಂದ್ರ ಸರ್ಕಾರ ಖಡಕ್ಕಾಗಿ ಉತ್ತರ ಕೊಡ್ತು. ಈಗ ಪ್ರೆಸೆಂಟ್ ಸ್ಟೋರಿಗೆ ಬರೋಣ. ಇದೆಲ್ಲ ಮುಗ್ದು ಹೋದ ಕತೆ ಅಂತ ನಾವು ಅಂದುಕೊಂಡಿದ್ವಿ. ಆದರೆ ಅಸಾದುದ್ದೀನ್ ಓವೈಸಿ ಅವರ ಹೊಸ ಬಾಂಬ್ ಈಗ ಎಲ್ಲರ ನಿದ್ದೆಗೆಡಿಸಿದೆ. ಓವೈಸಿ ಹೇಳ್ತಾರೆ, ಅಮಿತ್ ಶಾ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರ ಕೆಲಸ ಏನು ಗೊತ್ತಾ? ಎಲ್ಲಿ ಅಚಾನಕ್ಕಾಗಿ ಜನಸಂಖ್ಯೆ ಹೆಚ್ಚಳ ಆಗಿದೆ, ಅವರು ಹೊರಗಿನಿಂದ ಬಂದಿಲ್ಲ ತಾನೆ ಅಂತ ಪತ್ತೆ ಮಾಡೋದು. ಸ್ನೇಹಿತರೆ, ಇಲ್ಲಿ ಓವೈಸಿ ಅವರ ಮಾತಲ್ಲಿ ಒಂದು ದೊಡ್ಡ ಸ್ಲಿಪ್ ಆಫ್ ಟಂಗ್ ಆಯಿತು. ಅವರು NRC ಅಂತ ಹೇಳುವ ಬದಲು ಬಾಯಿ ತಪ್ಪಿ SIR ಅಂತ ಹೇಳಿಬಿಟ್ರು. ಇದಕ್ಕಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಸಾಮಾನ್ಯ ಕೆಲಸ ಅಲ್ಲ, ಎಲ್ಲರನ್ನ ಒಳಗೊಳ್ಳುವ ಕೆಲಸ ಅಲ್ಲ, ಜನರನ್ನ ಹೊರಗಡೆ ಹಾಕುವ ಕೆಲಸ ಮಾಡ್ತಾರೆ ಅಂತ ಓವೈಸಿ ಆತಂಕದಿಂದ ಹೇಳಿದ್ದಾರೆ. ಇದರ ಮುನ್ಸೂಚನೆ ಎಂಬಂತೆ ಓವೈಸಿ ಅವರು ತೆಲಂಗಾಣ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ರಾಜ್ಯದಲ್ಲಿರುವ ಎಲ್ಲರಿಗೂ ಇಲ್ಲೇ ಹುಟ್ಟಿ ಬೆಳೆದವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಟ್ಬಿಡಿ. ನಾಳೆ ಫೈನಲ್ ಲಿಸ್ಟ್ ಬಂದ ಮೇಲೆ ಅಯ್ಯೋ ಇದೇನಾಯ್ತಪ್ಪ, ತಪ್ಪಾಯಿತು ಅನ್ನುವ ಮಾತು ಹೇಳಬೇಡಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ.
ಅಂದರೆ ಇದರ ಅರ್ಥ ಏನು? ದೇಶದಾದ್ಯಂತ NRC ತರೋದಕ್ಕೆ ದೆಹಲಿಯಲ್ಲಿ ತೆರೆಮರೆಯ ಸಿದ್ಧತೆ ನಡೀತಿದೆಯಾ? 1955ರ ಭಾರತೀಯ ಪೌರತ್ವ ಕಾಯ್ದೆಯ ಅಡಿಯಲ್ಲಿ ಯಾರು ಭಾರತದ ಅಸಲಿ ನಾಗರಿಕರು, ಯಾರು ಹೊರಗಡೆಯಿಂದ ವಲಸೆ ಬಂದವರು ಅಂತ ಪತ್ತೆ ಹಚ್ಚಿ ಲಿಸ್ಟ್ ಮಾಡೋದೇ ಈ NRC. ಇದೇ ಕಾಯ್ದೆ ಬಂದಾಗ ಶಹೀನ್ ಬಾಗ್ನಲ್ಲಿ ದೊಡ್ಡ ಹಿಂಸಾಚಾರ ನಡೆದು ನಾವು ಡಾಕ್ಯುಮೆಂಟ್ಸ್ ತೋರಿಸಲ್ಲ ಅನ್ನುವ ಘೋಷಣೆಗಳ ಜೊತೆ 55 ಜನ ಸತ್ತು ಹೋಗಿದ್ದು. ಈಗ ಮತ್ತದೇ ಬೆಂಕಿ ಹೊತ್ತಿಕೊಳ್ಳಲಿದೆಯಾ ಅನ್ನುವ ಪ್ರಶ್ನೆ ಹುಟ್ಕೊಂಡಿದೆ. ಇದೆಲ್ಲ ಬರೀ ಗಾಳಿ ಮಾತು ಅಂತ ನೀವು ಅಂದ್ಕೊಂಡಿದ್ರೆ ಅಸ್ಸಾಂ ರಾಜ್ಯದಲ್ಲಿ ಆಲ್ರೆಡಿ ಏನಾಗಿದೆ ಅಂತ ನೀವು ನೋಡಲೇಬೇಕು. NRCಯನ್ನು ಇಡೀ ದೇಶದಲ್ಲಿ ಜಾರಿಗೆ ಮಾಡೋದಕ್ಕೆ ಆಗದೇ ಇದ್ದಾಗ ಅದನ್ನು ಕೇವಲ ಅಸ್ಸಾಂನಲ್ಲಿ ಮಾತ್ರ ಹಿಮಂತ ಬಿಸ್ವಾ ಶರ್ಮಾ ಅವರ ಆಡಳಿತದಲ್ಲಿ ಜಾರಿಗೊಳಿಸಲಾಯಿತು. ಅಲ್ಲಿ ಒಂದು ಕಟ್ ಆಫ್ ಡೇಟ್ ಇಟ್ಟರು. ಅದೇ 1971 ಮಾರ್ಚ್ 24. ಅಂದರೆ ನೀವು ಅಥವಾ ನಿಮ್ಮ ಅಪ್ಪ ಅಜ್ಜ 1971ರ ಮಾರ್ಚ್ 24ಕ್ಕಿಂತ ಮುಂಚೆ ಭಾರತಕ್ಕೆ ಬಂದು ನೆಲೆಸಿದ್ರೆ ನೀವು ಭಾರತದ ನಾಗರಿಕರು. ಅದರ ನಂತರ ಬಂದಿದ್ರೆ ನೀವು ವಲಸಿಗರು. ನೀವು ರೆಫ್ಯೂಜಿಗಳು ಅಂತ ಅರ್ಜಿ ಹಾಕಿ ಪೌರತ್ವ ತೆಗೆದುಕೊಂಡಿದ್ರೆ ಓಕೆ, ಇಲ್ಲ ಅಂದರೆ ನಿಮ್ಮನ್ನು ಭಾರತದ ನಾಗರಿಕರು ಅಂತ ಒಪ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಕಾಯ್ದೆ ಹೇಳುತ್ತೆ. ಅಲ್ಲಿ ಜನರ ಡಾಕ್ಯುಮೆಂಟ್ಸ್ ಕೇಳಿದಾಗ ಏನಾಯ್ತು ಗೊತ್ತಾ? ಬರೋಬ್ಬರಿ 3,30,00,000 ಜನ ಅರ್ಜಿ ಹಾಕಿದ್ರು. ಅದರಲ್ಲಿ 3,11,00,000 ಜನರ ಡಾಕ್ಯುಮೆಂಟ್ಸ್ ಮಾತ್ರ ಸರಿಯಾಗಿತ್ತು. ಉಳಿದ ಬರೋಬ್ಬರಿ 19,06,000 ಜನ ತಮ್ಮ ಪೌರತ್ವವನ್ನು ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, 19 ಲಕ್ಷ ಜನ ಅವರನ್ನೇನು ಇಮಿಡಿಯೇಟ್ ಆಗಿ ದೇಶದಿಂದ ಹೊರಗಾಕಿಲ್ಲ, ಹಾಗೆ ಇಟ್ಟಿದ್ದಾರೆ. ಆದರೆ ಅವರ ಲೀಗಲ್ ಸ್ಟೇಟಸ್ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈಗ ಅಸ್ಸಾಂನ ಫೈರ್ ಬ್ರ್ಯಾಂಡ್ CM ಹಿಮಂತ ಬಿಸ್ವಾ ಶರ್ಮಾ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಅದೇನು ಗೊತ್ತಾ? ಅಸ್ಸಾಂನಲ್ಲಿ ಇನ್ನು ಮುಂದೆ 18 ವರ್ಷದ ಮೇಲಾದವರಿಗೆ ಆಧಾರ್ ಕಾರ್ಡ್ ಕೊಡೋದಿಲ್ಲ. ಹೌದು, ನೀವು ಶಾಕ್ ಆಗಬಹುದು. ಯಾಕೆ ಆಧಾರ್ ಕಾರ್ಡ್ ಕೊಡಲ್ಲ? ಸರ್ಕಾರದ ಲಾಜಿಕ್ ತುಂಬಾನೇ ಸಿಂಪಲ್ ಆಗಿದೆ. 18 ವರ್ಷದ ತನಕ ನೀವು ಯಾಕೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ಇತ್ತೀಚೆಗಷ್ಟೇ ನೀವು ಬಾಂಗ್ಲಾದೇಶದ ಗಡಿ ದಾಟ್ಕೊಂಡು ಒಳಗೆ ಬಂದಿದ್ದೀರಾ ಅನ್ನೋದು ಒಂದು ಪ್ರಬಲ ಅನುಮಾನ. ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವ ಕೆಲವು ಕಾರ್ಮಿಕರಿಗೆ ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ ಬಿಟ್ರೆ ಬೇರೆ ಯಾರಿಗೂ ಆಧಾರ್ ಸಿಗಲ್ಲ. ಒಂದೊಮ್ಮೆ 18 ವರ್ಷದ ಮೇಲೆ ಆಧಾರ್ ಬೇಕು ಅಂದರೆ ಸುಮ್ಮನೆ ಯಾವುದೋ ಸಣ್ಣ ಪುಟ್ಟ ಸಿಬ್ಬಂದಿ ಹತ್ರ ಹೋಗಿ ಮಾಡಿಸೋದಕ್ಕಾಗಲ್ಲ. ಸಾಕ್ಷಾತ್ ಜಿಲ್ಲಾಧಿಕಾರಿಯೇ ಖುದ್ದಾಗಿ ಆ ಅರ್ಜಿಯನ್ನು ನೋಡಬೇಕು. ಈ ಮನುಷ್ಯ ಇಷ್ಟು ವರ್ಷ ಭಾರತದಲ್ಲಿದ್ದರೂ ಇಂತಿಂಥ ಕಾರಣಕ್ಕೆ ಆಧಾರ್ ಮಾಡಿಸಿಲ್ಲ ಅಂತ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಆಧಾರ್ ಕಾರ್ಡ್ ಸಿಗುತ್ತೆ. ನೋಡಿದ್ರಲ್ಲ, ಅಕ್ರಮ ವಲಸಿಗರನ್ನ ತಡೆಯೋಕೆ ಅಸ್ಸಾಂನಲ್ಲಿ ಎಂತಹ ಬಿಗಿ ಭದ್ರತೆ ಮಾಡಲಾಗಿದೆ ಅಂತ. ಈಗ ಅಸಲಿ ಪ್ರಶ್ನೆ ಇರೋದು ಇಲ್ಲೇ. ಅಸ್ಸಾಂನಲ್ಲಿ ನಡೆದ ಈ ಬೃಹತ್ ಆಪರೇಷನ್ ಅನ್ನ, ಈ NRC ಮಾಡೆಲ್ ಅನ್ನ ಇಡೀ ದೇಶದಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರಾ? ಅದಕ್ಕಾಗಿ ಅಮಿತ್ ಶಾ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳ ಜೊತೆ ಈ ರಹಸ್ಯ ಮೀಟಿಂಗ್ ಮಾಡಿದ್ರ? ಅಮಿತ್ ಶಾ ಗಾಳಿಯಲ್ಲಿ ಗುಂಡು ಹಾರಿಸಲ್ಲ ಅಂತ OIC ಪದೇ ಪದೇ ಎಚ್ಚರಿಕೆ ಕೊಡ್ತಿರೋದ್ರ ಹಿಂದಿನ ಮರ್ಮ ಇದೇನಾ? ಒಂದು ವೇಳೆ ದೇಶದಾದ್ಯಂತ NRC ಜಾರಿಯಾದರೆ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣವೇ ಬದಲಾಗೋಗುತ್ತೆ. ಅಸಲಿಗೆ ಯಾರು ಅಸಲಿ, ಯಾರು ನಕಲಿ, ಯಾರು ವಲಸಿಗರು ಅನ್ನುವ ದೊಡ್ಡ ಮಟ್ಟದ ಶೋಧನೆ ಶುರುವಾಗುತ್ತೆ. ಅಂಥದ್ದೊಂದು ಆಲೋಚನೆ ನಿಜಕ್ಕೂ ಕೇಂದ್ರ ಸರ್ಕಾರಕ್ಕಿದೆಯಾ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳ ಜೊತೆ ಸಭೆ ಮಾಡಿದ್ದಾರಾ ಅನ್ನೋದು ಸದ್ಯಕ್ಕೆ ನಿಗೂಢ. ಆದರೆ ಒಂದಂತೂ ಸತ್ಯ ಸ್ನೇಹಿತರೆ, ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ. ಒಳಗೊಳಗೆ ಏನೋ ಒಂದು ಬೃಹತ್ ಚಕ್ರ ವ್ಯೂಹ ರಚನೆ ಆಗ್ತಾ ಇದೆ ಅನ್ನೋದಂತೂ ಕನ್ಫರ್ಮ್. ಈ ಸುನಾಮಿ ಯಾವಾಗ ಅಪ್ಪಳಿಸುತ್ತೆ? ಶಹೀನ್ ಬಾಗ್ನಂತಹ ಪ್ರತಿಭಟನೆಗಳು ಮತ್ತೆ ಮರುಕಳಿಸುತ್ತವಾ ಅಥವಾ ಯಾವುದೇ ಗದ್ದಲವಿಲ್ಲದೆ ಕಾಯ್ದೆ ಜಾರಿಯಾಗುತ್ತಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.